ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ನಿಮ್ಮ ಕಾರ್ಲಿವಾಲ್ಸ್ 26 ರಂಜಿತಾ ಪ್ರಕಾಶ್. ಸೊ ಎಸ್, ಇವತ್ತು ನೀವು ಆಲ್ರೆಡಿ ಟೈಟಲ್ ಅಲ್ಲಿ ನೋಡಿ ತಿಳ್ಕೊಂಡಿರ್ತಾರೆ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಅಫ್ಕೋರ್ಸ್ ಇದು ಮ್ಯಾನಿಫೆಸ್ಟೇಷನ್ ವ್ಲಾಗ್ ಆಗಿರುತ್ತೆ. ಈ ವರ್ಷ ಆದಷ್ಟು ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ವಿಡಿಯೋಸ್ನೆಲ್ಲ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಅಂಡ್ ಆಲ್ರೆಡಿ ನೀವು ಟೈಟಲ್ ಅಲ್ಲಿ ನೋಡಿ ಅನ್ಕೊಂಡಿರ್ತೀರ, ಮೇ ಬಿ ನನಗೋಸ್ಕರನೇ ಬಂದಿರ್ಬೋದೇನೋ ಈ ವಿಡಿಯೋ ಅಂತ ಅನ್ಬಿಟ್ಟು ಅನ್ಕೊಂಡಿರ್ಬಹುದು, ಅನ್ಕೊಳ್ದೆಲ್ಲೂ ಇರ್ಬೋದು. ಸೊ ಯಾರಿಗೆಲ್ಲ ಇದೊಂದು ಡೌಟ್ ಇತ್ತು, ತಲೆಯಲ್ಲಿ ಕ್ವಶನ್ ಇತ್ತು, ಅವ್ರೆಲ್ರಿಗೂ ಆನ್ಸರ್ ಕೊಡೋಂತ ಟೈಮ್ ಬಂದಿದೆ. ಸೊ ಇವತ್ತು ಎಲ್ಲವನ್ನು ಹೇಳ್ತೀನಿ, ಏನಕ್ಕೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂಡ್ ನೀವು ಯಾವ ತರ ಇರಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಕೆಲವೊಂದು ವಿಚಾರಗಳನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿದ್ದು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ತುಂಬಾ ಸೀರಿಯಸ್ ವಿಚಾರಗಳನ್ನ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಇವತ್ತಿನ ಮ್ಯಾನಿಫೆಸ್ಟೇಷನ್ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಶುರು ಮಾಡೋಣ ಬನ್ನಿ. ಸೊ ನನ್ನ ತುಂಬಾ ಜನ ಯಾವಾಗೂ ಕೇಳ್ತಾನೆ ಇರ್ತೀರಾ, ನಾನು ಈ ಟೆಕ್ನಿಕ್ ನ ಟ್ರೈ ಮಾಡ್ದೆ, ನೀವು ಹೇಳಿದ್ನೆಲ್ಲ ಮಾಡಿದೆ, ಬಟ್ ನಂಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ, ಏನ್ ಮಾಡೋದು, ಹಿಂಗ್ ಮಾಡ್ಬೇಕಾ ಹಂಗ್ ಮಾಡ್ಬೇಕಂತ ಸಿಕ್ಕಾಬಟ್ಟೆ ಕ್ವಶನ್ ಕೇಳ್ತಾನೆ ಇರ್ತೀರಾ. ಸೊ ಇವತ್ತು ಹೇಳ್ತೀನಿ ಒನ್ ಬೈ ಒನ್, ನೀವೇನ್ ತಪ್ಪು ಮಾಡ್ತಿದ್ದೀರಾ, ಏನ್ ತಪ್ಪು ಮಾಡಬಾರ್ದು, ಎಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಆಗುತ್ತೆ ಅಂತ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಲ್ಲ, ಫಸ್ಟ್ ಆಫ್ ಆಲ್ ನಿಮ್ಗೆ ಕ್ಲಾರಿಟಿನೇ ಇಲ್ಲ. ಅಂದ್ರೆ ಇವಾಗ ನನ್ಗೆ 5,000 ರೂಪಾಯಿ ದುಡ್ಡು ಬೇಕಂದ್ರೆ ಅದು ಕ್ಲಾರಿಟಿ, ನನಗೆ ಎಷ್ಟೊಂದಷ್ಟು ದುಡ್ಡು ಬರ್ಲಿ ಅನ್ನೋದು ಕ್ಲಾರಿಟಿ ಅಲ್ಲ. ಅಂದ್ರೆ ನಿಮ್ಮ ಇಂಟೆನ್ಷನ್ ನೀವು ಎಷ್ಟು ಪವರ್ಫುಲ್ ಆಗಿ ಸೆಟ್ ಮಾಡ್ತಿರಲ್ವಾ, ಅದೇ ಮ್ಯಾನಿಫೆಸ್ಟ್ ಆಗಕ್ಕೆ ನಿಮ್ಗೆ ತುಂಬಾ ಅಂದ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಇಂಟೆನ್ಷನ್ ತುಂಬಾ ಪವರ್ಫುಲ್ ಆಗಿರ್ಬೇಕು, ಯಾವಾಗ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇರ್ಬೇಕು. ನನ್ಗೆ ಇದೇ ತರದ ಇಷ್ಟೇ ದುಡ್ಡು ಬೇಕು, ನನ್ಗೆ ಹಿಂಗೆ ಇರ್ಬೇಕು ಅಂತ ಯೂನಿವರ್ಸ್ಗೆ ನೀವು ಹೇಳ್ಬೇಕು ಪದೇ ಪದೇ. ಸೊ ಈ ತರದೊಂದು ಕೊಡಿ ಯೂನಿವರ್ಸ್ ನಂಗೆ ಎಕ್ಸಾಕ್ಟ್ಲಿ 5,000 ರೂಪಾಯಿ ಬೇಕು, ಎಕ್ಸಾಕ್ಟ್ಲಿ ನಾನು ಇದೇ ಕಾಲೇಜಲ್ಲಿ ಓದ್ಬೇಕು. ಈ ತರ ನೀವು ಕ್ಲಿಯರ್ ಆಗಿ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ, ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರುತ್ತೆ. ಸೊ ಈಸಿ ಅನ್ಸುತ್ತೆ, ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. ಅವ್ರು ಬಂದೊಂದು ಹೇಳ್ತಾರೆ, ಇವ್ರು ಬಂದೊಂದು ಹೇಳಿದ್ರು ನಿಮಗೆ ಕ್ಲಾರಿಟಿ ಇದೆ, ನನ್ಗೆ ಇದ್ದೇ ಬೇಕು ಅಂತ ಹೇಳ್ಬಿಟ್ಟು. ಸೊ ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಂಟೆನ್ಷನ್ ಸೆಟ್ಟಿಂಗು ಯಾವಾಗೂ ತುಂಬಾ ಪವರ್ಫುಲ್ ಆಗಿ ಮಾಡಿ, ಓಕೆನಾ? ಇದೊಂದು ವಿಚಾರ. ನೀವೇನ್ ಅಫರ್ಮೇಶನ್ಗಳು ಹೇಳ್ಕೊಂತಿರ್ತೀರಲ್ವಾ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತ ನಾನು ಹೇಳಿರ್ತೀನಿ. ನೀವು ಯಾವ್ದಾದ್ರು ತಪ್ಪಾಗಿ ಹೇಳೋದು ಹಂಗೆಲ್ಲ ಮಾಡ್ತೀರಾ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಮ ಅಫರ್ಮೇಶನ್ಗಳು ಇರಬೇಕು. ಅಂದ್ರೆ ಇವಾಗ ಎಕ್ಸಾಂಪಲ್, ನಂಗೆ 5,000 ರೂಪಾಯಿ ದುಡ್ಡು ಬೇಕು ಅಂದ್ರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಂಗೆ 5,000 ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೆ. ಈ ತರ ನೀವು ಹೇಳ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಮ್ಮ ಹಸ್ಬೆಂಡ್ಗೆ ಜಾಬ್ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ಅನ್ಕೊಂಡಿರೋ ಕಾಲೇಜಲ್ಲಿ ನಾನು ಇವತ್ತು ಓದ್ತಾ ಇದ್ದೀನಿ, ಐ ಆಮ್ ವೆರಿ ಹ್ಯಾಪಿ. ಈ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ಗಳನ್ನ ಹೇಳ್ಕೊಳ್ಳೋದನ್ನ, ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಪ್ರತಿನಿತ್ಯ. ತಪ್ಪು ಹೇಳ್ಕೊಂಡಾಗ ಏನ್ ಗೊತ್ತಾ, ಕೆಲವೊಂದ್ಸಲ ಪಾಸ್ಟ್ ಅಲ್ಲೂ ಸೆಂಟೆನ್ಸ್ಗಳು ಮಾಡ್ಬಿಡ್ತಾರೆ, ಕೆಲವರು ವರ್ಡ್ಸ್ ಗೊತ್ತಾಗ್ದಲೆ. ಸೊ ಈ ತರದೆಲ್ಲ ಆಗ್ತಿರತ್ತೆ. ಇಟ್ಸ್ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ ಲೈಫ್ ಅಲ್ಲಿ ಆಲ್ರೆಡಿ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ ಅದು ನಿಮ್ಗೆ ಸಿಕ್ಕಿದೆ ಅಂತ ಅಫರ್ಮೇಶನ್ ಅನ್ನ ನೀವು ಡೈಲಿ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ತಪ್ಪು ಅಫರ್ಮೇಶನ್ಗಳನ್ನ ಹೇಳ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಇನ್ ಮುಂದೆ ಅಂತ. ಸೊ ಬರಿಬೇಕಾದ್ರೂ ಅಷ್ಟೇ, ಹೇಳ್ಕೊಬೇಕಾದ್ರೂ ಅಷ್ಟೇ, ಅಫರ್ಮೇಶನ್ ಯಾವಾಗೂ ನಿಮ್ಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರ್ಬೇಕು. ನೆಕ್ಸ್ಟ್ ಮೂರನೇ ವಿಚಾರ ಬಂದು, ಇವಾಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಕ್ ಕುತ್ಕೋತೀರಾ, ಫುಲ್ ಡೌಟ್ ನಿಮ್ಗೆ ಆಗುತ್ತೋ ಇಲ್ವೋ, ಈ ತರದೊಂದು ವಿಚಾರ ಈ ಭೂಮಿ ಮೇಲೆ ಇದೆಯೋ ಇಲ್ಲೋ, ಈ ಗೋಲ್ ನಂಗೆ, ಈ ಒಂದು ಡ್ರೀಮ್ ನ ಕಲ್ ಅಚೀವ್ ಮಾಡಕ್ಕೋ ಆಗುತ್ತೋ ಇಲ್ಲೋ. ಯಾಕಂದ್ರೆ ನಮ್ಮ ಪ್ರೆಸೆಂಟ್ ಸಿಚುಯೇಷನ್ ನೋಡ್ಕೊಂಡು ನಮ್ಮ ಫ್ಯೂಚರ್ ನ ಡಿಸೈಡ್ ಮಾಡ್ಬಿಡ್ತೀವಿ ನಾವು. ಹಂಗಾಗಿ ಡೌಟ್ ಬರಕ್ ಶುರುವಾಗುತ್ತೆ. ನನ್ನ ಹತ್ರ ಇವಾಗ್ಲೇ 1 ರೂಪಾಯಿ ದುಡ್ಡಿಲ್ಲ, ನಾನು ಹೋಗ್ಲಿ 1 crore ಸಂಪಾದನೆ ಮಾಡೋ ಕೆಪಾಸಿಟಿ ನನ್ಗೆ ಎಲ್ಲಿಂದ ಬರುತ್ತೆ ಅಂತ ನೀವೇ ಅನ್ಕೊಂಡು ಡೌಟ್ ಪಡಕ್ಕೆ ಸ್ಟಾಪ್ ಮಾಡಿ, ನೀವ್ ಹತ್ರ ಏನೋ ಡ್ರೀಮ್ ಬಿಗ್ ಅಂತ ಹೇಳ್ತಾರಲ್ಲ, ಅಂತದ್ ಮಾಡಕ್ಕೆ ಹೋಗಲ್ಲ ನೀವು. ಸೊ ಹಂಗಾಗಿ ಡೌಟ್ ಪಡೋದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ಯಾವ್ದೇ ವಿಚಾರ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ಗಳಂತ ಏನ್ ನಿಮ್ಗಿರುತ್ತಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಅದನ್ನ ಹೆಂಗ್ ಕಡಿಮೆ ಮಾಡ್ಕೋಬೇಕು ಅಂತ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನೆಗೆಟಿವ್ ಥಾಟ್ಸ್ ನ ಕಡಿಮೆ ಹೆಂಗ್ ಮಾಡ್ಕೋಬಹುದು ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿ ಅದ್ರ ಪ್ರಕಾರ ಡೈಲಿ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಗೆ ತುಂಬಾ ಬದಲಾವಣೆಗಳು ಬರಕ್ ಶುರುವಾಗುತ್ತೆ. ಸೆಲ್ಫ್ ಡೌಟ್ ಇದ್ದಾಗ, ನೀವು ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಆಗುತ್ತೋ ಇಲ್ಲೋ ಅನ್ಕೊಳ್ಳೋದು, ಹೆಂಗ್ ಸಿಗುತ್ತೆ ನನಗೆ ಅಂತ ಅನ್ಕೊಳ್ಳೋದು, ಈ ತರದ ವಿಚಾರಗಳು ಬರೋದು ವೆರಿ ಕಾಮನ್. ಆಯ್ತಾ? ಬಂದಾಗ ಹೆಂಗ್ ಮಾಡ್ಬೇಕು, ನೆಗೆಟಿವ್ ವಿಚಾರಗಳನ್ನ ನಾನು ಎಷ್ಟು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋನ ಹಾಕಿದೀನಿ, ಒಂದ್ಸಲ ಚೆಕ್ ಮಾಡಿ. ಇದ್ರು ಕೂಡ ನೀವು ಮಾಡ್ತಾ ಇರೋದು ಒಂದು ತಪ್ಪು, ಓಕೆನಾ? ನೆಕ್ಸ್ಟ್ ವಿಚಾರ ಬಂದು, ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ಎಕ್ಸಾಂಪಲ್, ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಪೋಸ್ಟ್ ಮಾಡಿ ಹಾಕ್ತೀನಿ, ಆಯ್ತಾ? ಇವ್ರಿಗಾಗ್ತಿದೆ, ನನ್ಗಾಗ್ತಿಲ್ಲ. ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗಾಗ್ತಿಲ್ಲ.
ನನ್ನ ಜೊತೆಲಿ ನನ್ನ ಫ್ರೆಂಡ್ ಕೂಡ ಸ್ಟಾರ್ಟ್ ಮಾಡಿದ್ಲು, ಅವಳಿಗಾಯ್ತು ನನ್ಗಾಗ್ತಿಲ್ಲ. ಈ ತರ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಅಂತ ತಪ್ಪುಗಳನ್ನ ಇನ್ ಮುಂದೆ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನಾವ್ ಎಲ್ರೂ ಡಿಫ್ರೆಂಟ್ ಆಗಿದೀವಿ ಆಯ್ತಾ. ನಮ್ ಎನರ್ಜೀಸ್ ಡಿಫ್ರೆಂಟ್, ನಾವ್ ಯೋಚನೆ ಮಾಡೋ ರೀತಿ ಡಿಫ್ರೆಂಟ್, ವಿ ಆರ್ ಟೋಟಲಿ ಡಿಫ್ರೆಂಟ್ ಇದ್ದಾಗ ಅದು ಹೆಂಗೆ ಅವ್ರಿಗೆ ಬರ್ಬೇಕಾದ್ರೆ ರಿಸಲ್ಟ್ ನಿಮ್ಗೆ ಬರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ಅದು ತಪ್ಪು. ಇವಾಗ ಅವಳು ನಿನ್ ಫ್ರೆಂಡ್ ಮದ್ವೆ ಆಗ್ತಿದ್ದಾಳೆ, ನಿಮಗ್ ಮದ್ವೆ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಖಂಡಿತ ಇಲ್ಲ ಅಲ್ಲ. ಸೊ ಇದು ಅವ್ರವ್ರಿಗೆ ಎನರ್ಜೀಸ್ ಆರ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಒಬ್ರೊಬ್ರು ಇರೋ ರೀತಿ, ಅಂದ್ರೆ ಒಬ್ರಿಗೆ ಯೋಚನೆ ಅಷ್ಟೊಂದು ನೆಗೆಟಿವ್ ಥಾಟ್ಸ್ ಬರ್ದಲ್ಲೇ ಇರ್ಬೋದು, ಅವ್ರು ಯಾವಾಗೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು. ನಿಮ್ಗೆ ಅವೆಲ್ಲ ಗೊತ್ತಿರಲ್ಲ. ಆದ್ರೆ ನೀವೇನ್ ಮಾಡ್ತೀರಾ, ಇಮ್ಮಿಡಿಯೇಟ್ ಆಗಿ ಕಂಪೇರ್ ಮಾಡ್ಕೊಳ್ಳೋಂತ ತಪ್ಪುಗಳನ್ನ ಮಾಡ್ತೀರಾ. ಯಾವತ್ತು ಯಾವ್ದೇ ವಿಚಾರಕ್ಕೆ ಆಗಿರ್ಬೋದು ನಿಮ್ ಲೈಫ್ ನ ಬೇರೆಯವ್ರ ಜೊತೆ ಹೋಲಿಸಿ ಮಾತಾಡಕ್ ಹೋಗ್ಬೇಡಿ. ಯಾವಾಗ್ಲೂ ನಿಮ್ಗಿಂತ ಕೆಳಗಡೆ ಇರೋರ್ಗೆ ಕಂಪೇರ್ ಮಾಡಿ. ಸೊ ದಟ್ ನಿಮ್ ಲೈಫ್ ತುಂಬಾ ಬ್ಲೆಸ್ಡ್ ಅನ್ಸುತ್ತೆ. ಅಬ್ಬಾ ನಂಗೆ ಇಷ್ಟಾದ್ರೂ ನನ್ನ ಲೈಫಲ್ಲಿ ಇದೆಯಲ್ಲ ಅಂತ ಖುಷಿ ಪಡಕ್ ಶುರು ಮಾಡ್ತೀರಾ. ಸೊ ಅಂತ ತಪ್ಪನ ಬರೀ ಮ್ಯಾನಿಫೆಸ್ಟೇಷನ್ ಅಂತಲ್ಲ, ನಿಮ್ ಲೈಫಲ್ಲಿ ಯಾವತ್ತೂ ಅಂತ ತಪ್ಪನ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಲಿಮಿಟಿಂಗ್ ಬಿಲೀಫ್ಸ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಗೊಂದು ಅಪ್ಪ ಅಮ್ಮ ಅಥವಾ ಸೊಸೈಟಿ ನಮ್ಗೊಂದು ವಿಚಾರಗಳನ್ನ ಹೇಳ್ಕೊಂಡ್ ಬಂದಿರುತ್ತೆ. ದುಡ್ಡು ಮರದಲ್ಲಿ ಬೆಳೆಯಲ್ಲ, ದುಡ್ಡು ಮಾಡೋದ್ ತುಂಬಾ ಕಷ್ಟ. ಇವೆಲ್ಲ ಏನ್ ಗೊತ್ತಾ, ಚಿಕ್ಕ ವಯಸ್ಸಿಂದ ನಮ್ಮ ಒಳಗಡೆ ಆಳವಾಗಿ ಕೂತಿರುವಂತ ವಿಚಾರಗಳು. ಯಾವ್ದೇ ವಿಚಾರಕ್ಕೆ ತಗೊಳ್ಳಿ, ಜಾಬ್ ನನ್ಗೆ ಈಸಿಯಾಗಿ ಸಿಗಲ್ಲ, ನಮ್ಮನೇಲಿ ನಮ್ಮಪ್ಪ ದುಡಿಯೋದು 50,000 ರೂಪಾಯಿ, ನಾನು ಓದಕ್ಕೆ ನೋಡ್ತಾರಂತ ಕಾಲೇಜಲ್ಲಿ ಫೀಸ್ ಬಂದ್ಬಿಟ್ಟು 50 ಲಕ್ಷ ರೂಪಾಯಿ, ಇದು ನಂಗೆ ಸಿಗಲ್ಲ. ಈ ತರದ್ದು ಲಿಮಿಟಿಂಗ್ ಬಿಲೀಫ್ಸ್ ಅಂತ ಹೇಳ್ತೀವಿ. ಇದನ್ನ ನೀವು ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಹೆಂಗ್ ಕಡಿಮೆ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ಹೇಳೋದಲ್ಲ. ನೆಗೆಟಿವ್ ವಿಚಾರಗಳನ್ನ ಒಂದು ಪೇಪರ್ ಮೇಲೆ ಎಲ್ಲ ನೀಟಾಗಿ ಬರ್ದ್ಬಿಟ್ಟು, ನಿಮ್ ತಲೆಯಲ್ಲಿ ಏನೆಲ್ಲ ಬರ್ತಿದೆಯೋ ಜಸ್ಟ್ ಪೇಪರ್ ಮೇಲೆ ಬರ್ದ್ಬಿಟ್ಟು, ನಿಮ್ಗೆ ಎಷ್ಟು ಸಲ ಮನ್ಸಾರೆ ಹೇಳ್ಕೊಬೇಕು ಅನ್ಸುತ್ತೋ, ರಿಲೀಸ್ ಮೀ, ರಿಲೀಸ್ ಮೀ, ರಿಲೀಸ್ ಮೀ, ಥ್ಯಾಂಕ್ ಯು ಸೋ ಮಚ್, ನೆಗೆಟಿವ್ ಥಾಟ್ಸ್ ಅಂತ ಮನ್ಸಾರೆ ಹೇಳಿ ಆ ಪೇಪರ್ನ ಬರ್ನ್ ಮಾಡ್ಬಿಡಿ, ಸುಟ್ಟು ಹಾಕ್ಬಿಡಿ. ಸೊ ಈ ತರ ಪ್ರತಿ ದಿವಸ ಮಾಡ್ತಾ ಇದ್ದಂಗೆ ನಿಮ್ಗೆ ಡೇ ಬೈ ಡೇ ನಿಮ್ಗೆ ಏನ್ ಲಿಮಿಟಿಂಗ್ ಬಿಲೀವ್ಸ್ ಅಂತ ಇರ್ತಾವಲ್ಲ ಅವೆಲ್ಲ ಕಡಿಮೆ ಆಗ್ತಾ ಬರ್ತಿರುತ್ತೆ. ಈ ಭೂಮಿ ಮೇಲೆ ಪ್ರತಿಯೊಂದು ವಸ್ತುಗಳು ಕೂಡ ಎನರ್ಜಿ ಇರುತ್ತೆ. ಅದಕ್ಕೆ ಅದ್ರದೇ ಆದ ಎನರ್ಜಿ, ಅದ್ರದೇ ಆದ ಫ್ರೀಕ್ವೆನ್ಸಿ ಇರುತ್ತೆ. ನೀವು ಆ ಫ್ರೀಕ್ವೆನ್ಸಿ ತಕ್ಕನಂಗೆ ವೈಬ್ರೇಟ್ ಆಗ್ತಿದ್ದಂಗೆ ಅವು ವರ್ಕ್ ಮಾಡಕ್ಕೆ ಶುರು ಮಾಡ್ತವೆ, ನೀವು ಅನ್ಕೊಂಡಿರೋ ಪ್ರಕಾರ. ಸೊ ಹಂಗಾಗಿ ಲಿಮಿಟಿಂಗ್ ಬಿಲೀವ್ಸ್ ನ ಆದಷ್ಟು ಕಡಿಮೆ ಮಾಡಿ. ಅಂಡ್ ಲಿಮಿಟಿಂಗ್ ಬಿಲೀವ್ಸ್ ಎಲ್ರಿಗೂ ಇರುತ್ತೆ. ಸೊ ಡೋಂಟ್ ವರಿ, ನೀವು ಒಬ್ರಿಗೆ ಆತರ ಇವಾಗ ಹೇಳ್ತಿರೋ ಎಲ್ಲಾ ವಿಚಾರಗಳು ನಿಮ್ ಒಬ್ರಲ್ಲೇ ಇಲ್ಲ, ಎಲ್ಲರಲ್ಲೂ ಇರುತ್ತೆ, ನನ್ನಲ್ಲೂ ಇದೆ. ಆಯ್ತಾ? ಸೊ ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಡೈಲಿ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನೀವು ಅರ್ಥ ಮಾಡ್ಕೋಬೇಕು. ಸೊ ದುಡ್ಡು ಅನ್ನೋದನ್ನ ನಾವು ಈಸಿಯಾಗೂ ಕೂಡ ದುಡಿಬಹುದು. ಸೊ ಹೋಪ್ ನಿಮ್ಗಿದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು, ಯಾವ್ದೇ ಟೆಕ್ನಿಕ್ ಅಥವಾ ಅಫರ್ಮೇಶನ್ ಹೇಳೋದು, ಬರೆಯೋದು, ಮಾಡೋದು ಎಲ್ಲಾನು ಮಾಡ್ತಿರ್ತೀರ, ಸೂಪರ್ ಫ್ಯಾಂಟಾಸ್ಟಿಕ್. ಬಟ್ ಆ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ನೀವು ಎಂಜಾಯೇ ಮಾಡ್ತಿರಲ್ಲ. ಆಯ್ತಾ? ಅಂದ್ರೆ ಇವಾಗ ನಾನು ಹೇಳಿರ್ತೀನಿ ಒಂದು ಅಫರ್ಮೇಶನ್ ಬರೀರಿ, ಇವತ್ತೆದ್ದು ಈ ಟೆಕ್ನಿಕ್ ನ ಮಾಡಿ ಅಂತ ಹೇಳಿರ್ತೀನಿ. ಆಯ್ತಾ? ಎದೊಳ್ತೀರಾ, ಬರೀತೀರಾ, ಓದ್ತೀರಾ, ಬಟ್ ನೀವು ಆ ಮೂಮೆಂಟ್ ನ ಎಂಜಾಯೇ ಮಾಡ್ತಿಲ್ಲ, ಬರೆಯೋದನ್ನ ಖುಷಿಯಿಂದಾನೇ ಬರೀತಿಲ್ಲ. ಟೆಕ್ನಿಕ್ ನ ಏನೋ ಆಗ್ಬಿಡುತ್ತೆ, ಬರ್ದ್ಬಿಡೋಣ ಅಂತ ಆ ಟೆನ್ಷನ್ ಅಲ್ಲಿ ಆ ಬೈದಲ್ಲಿ ಬರೀತಿರಲ್ಲ, ಅದು ನಿಮ್ಗೆ ವರ್ಕ್ ಆಗಲ್ಲ. ಸೊ ಹಂಗಾಗಿ ಒಂದ್ ಚಿಕ್ಕದಾಗ ಒಂದು ಏನಾದ್ರೂ ಬರೀರಿ, ನಿಮ್ ಗೋಲ್ ರಿಲೇಟೆಡ್ ಆಗಿ ಎಂಜಾಯ್ ಮಾಡ್ಕೊಂಡ್ ಬರೀರಿ, ಖುಷಿಯಿಂದ ಬರೀರಿ. ಯಾರನ್ನು ನೆನ್ಸ್ಕೋಬೇಡಿ, ನಾನ್ ಚೆನ್ನಾಗಿರ್ಬೇಕು, ಇದು ನನಗ್ ಸಿಕ್ಕೇ ಸಿಗುತ್ತೆ ಅಂತ ಆ ರೀತಿ ಮನೋಭಾವನೆ ಇಟ್ಕೊಂಡು ಖುಷಿಯಿಂದ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಂಜಾಯ್ ಮಾಡ್ಕೊಂಡು ಬರೀರಿ, ಡಾನ್ಸ್ ಮಾಡಿ, ಕುಂಡಾಡಿ, ಖುಷಿ ಪಡಿ. ಒಟ್ನಲ್ಲಿ ನಿಮ್ ಎನರ್ಜಿ ಎಲ್ಲ ಹೈ ಲೆವೆಲ್ ಅಲ್ಲಿ ಇರ್ಬೇಕು, ಅಷ್ಟು ಫ್ರೀಕ್ವೆನ್ಸಿನ ನೀವು ಮೇಂಟೈನ್ ಮಾಡಿರ್ಬೇಕು. ಸೊ ಹಂಗಾಗಿ ಎಂಜಾಯ್ ದ ಪ್ರೋಸೆಸ್. ಯಾವಾಗ್ಲೂ ಅಷ್ಟೇ ಹೇಳ್ತಾರಲ್ವ ನಮ್ ದೊಡ್ಡವರೆಲ್ಲ, ಮನ್ಸಿಟ್ಟು ಕೆಲಸ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ಅಷ್ಟೇ ವಿಚಾರ. ಸೊ ಎಂಜಾಯ್ ಮಾಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ ನೀವು. ಓಕೆ? ಇನ್ನೊಂದು ವಿಚಾರ, ಪೇಷನ್ಸೇ ಇಲ್ಲ ಗುರು. ಯಾಕಂದ್ರೆ 12 ಸೆಕೆಂಡು 20 ಸೆಕೆಂಡು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ರೀಲ್ ನೋಡ್ಬಿಡೋದು, ಪೇಷನ್ಸೇ ಇಲ್ಲ. ಬೇಗ 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 ಆಗ್ಬೇಕು, ಯೂನಿವರ್ಸ್ ಕೊಡು ಕೊಡು ಕೊಡು, ನಾನು ಏನೇನೋ ಮಾಡ್ತಾ ಇದ್ದೀನಿ, ಇಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಅಷ್ಟು ಟ್ರೈ ಮಾಡ್ತಿದ್ದೀನಿ, ನನ್ಗೆ ಯಾಕೆ ಕೊಡ್ತಿಲ್ಲ ಯೂನಿವರ್ಸ್ ಅಂತ ಬೈಕೊಂಡ್ ಕುತ್ಕೊಳ್ಳೋದು. ಅದಕ್ಕೆ ಫಸ್ಟ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಇರ್ಲೇಬೇಕು, ತಲೆಯಲ್ಲಿ ಇಟ್ಕೊಳ್ಳಿ. ಯಾವ್ದೇ ವಿಚಾರ ಮಾಡ್ಬೇಕಾದ್ರೆ, ಯಾರ ಜೊತೆ ಯಾರು ಮಾತಾಡ್ಬೇಕಾದ್ರೆ, ಏನೇ ನಮ್ ಲೈಫಲ್ಲಿ ಆಗ್ಬೇಕಾದ್ರೆ ತಾಳ್ಮೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ್ಲೂ ಅಷ್ಟೇ ತಾಳ್ಮೆ ತುಂಬಾ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ನೀವ್ ಏನಾದ್ರು ಟೆಕ್ನಿಕ್ ಮಾಡಿ ಮನ್ಸಾರೆ ಮಾಡಿರ್ತೀರ, ತುಂಬಾ ಇಷ್ಟಪಟ್ಟು ಮಾಡಿರ್ತೀರ, ಇವಾಗ ಬಂದ್ಬಿಟ್ಟು ಸರೆಂಡರ್ ಆಗ್ಬಿಡ್ಬೇಕು. ಅಂದ್ರೆ ದೇವ್ರು ನೋಡ್ಕೋತಾರೆ, ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಯೂನಿವರ್ಸ್ ನನಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕೊಡ್ತಿದೆ,
ಕೊಡುತ್ತೆ ಅಂತ ನಂಬಿಕೆಯಿಂದ ಸರೆಂಡರ್ ಮಾಡಿ ಸುಮ್ಮನೆ ಆಗ್ಬಿಡೋದು. ಅದು ಇನ್ ಮಧ್ಯದಲ್ಲಿ ನಿಮ್ದು ಏನ್ ಆಕ್ಷನ್ಸ್ ತಗೋಬೇಕಾಗಿರುತ್ತೆ, ನೀವೇನ್ ಎಫರ್ಟ್ಸ್ ಹಾಕ್ಬೇಕಾಗಿರುತ್ತೆ, ಅದನ್ನೆಲ್ಲ ನೀವು ಸುಮ್ಮನೆ ನಿಮ್ ಪಾಡಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ದೇವ್ರು ನೋಡ್ಕೋತಾರೆ. ನನ್ ಕೆಲ್ಸನ ಯಾರು ನೋಡ್ದೇ ಇರೋ ಪರವಾಗಿಲ್ಲ, ದೇವ್ರು ನೋಡ್ತಿರ್ತಾರಲ್ಲ, ಯೂನಿವರ್ಸ್ ನೋಡ್ತಿರುತ್ತಲ್ಲ, ಯೂನಿವರ್ಸಿಗೆ ಗೊತ್ತು ರಂಜಿತಾ ಏನ್ ಮಾಡ್ತಿದ್ದಾಳೆ, ಏನ್ ಮಾಡ್ತಿಲ್ಲ, ಅವಳಿಗೆ ಏನ್ ಕೊಡ್ಬೇಕು ಅಂತ. ಹಂಗಾಗಿ ನೀವ್ ಏನ್ ಟೆಕ್ನಿಕ್ ಮಾಡ್ತಿರೋ ಮಾಡಾದ್ಮೇಲೆ ಸರೆಂಡರ್ ಆಗಿ ಅದನ್ನ ಮರ್ತೋಗಿ, ಅಥವಾ ನಿಮ್ಗೆ ಆತರ ಪದೇ ಪದೇ ಆಗ್ಬೋದು, ಅಂದ್ರೆ ಆಗುತ್ತೋ ಇಲ್ಲೋ ಅಂತ ನೆನ್ಪಾದಾಗ್ಲೆಲ್ಲ ಯಾವಾಗ್ಲೂ ನಿಮಗ್ ನೀವು ಹೇಳ್ಕೊಳ್ಳಿ, ಯೂನಿವರ್ಸ್ ನನಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕೊಡುತ್ತೆ, ನಾನು ಯೂನಿವರ್ಸ್ ನ ಫೇವ್ರೆಟ್ ಮಗು ಆಗಿದ್ದೀನಿ, ನಾನಂದ್ರೆ ಯೂನಿವರ್ಸ್ಗೆ ತುಂಬಾ ಇಷ್ಟ, ಸೊ ನಾನು ಏನ್ ಅನ್ಕೊಂಡಿರೋ ಅದ್ ನನಗೆ ಕೊಟ್ಟೇ ಕೊಡುತ್ತೆ ಅಂತ ಪದೇ ಪದೇ ಭಯ ಬಂದಾಗ್ಲೆಲ್ಲ ಹೇಳ್ಕೊಳಕ್ ಶುರು ಮಾಡಿ. ಸರೆಂಡರ್ ಕೂಡ ಆಗೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ ಎಕ್ಸಾಂಪಲ್ ನಾವೆಲ್ಲ ಏನಪ್ಪಾ ಅಂದ್ರೆ ತುಂಬಾ ವ್ರತಗಳೆಲ್ಲ ಮಾಡ್ತಾರೆ ನಮ್ಮಲ್ಲಿ ಹೆಣ್ಮಕ್ಳಲ್ವಾ. ಸೊ ಆತರ ಮಾಡಿದಾಗ ಒಂದ್ 9 ವಾರನೋ 5 ವಾರನ ವ್ರತ ಎಲ್ಲ ಮಾಡ್ಬಿಟ್ಟು, ದೇವ್ರೇ ನಂದು ವ್ರತ ಎಲ್ಲ ಮುಗೀತು, ಕೊಡು ಕೊಡು ಅಂತ ಭಿಕ್ಷೆ ಬೇಡ್ಕೊಂಡ್ ಕೂತಿರ್ತೀರ ಇಡೀ ದಿವಸ. ಇಲ್ಲ ತಾನೆ, ನಿಮ್ ಕೆಲ್ಸಗಳಿಗೆ ಮಾಡ್ಕೊಳಕ್ ಹೋಗ್ತೀರಾ, ಎಲ್ಲಿ ಹೋಗ್ಬೇಕು ಬರ್ಬೇಕು ಎಲ್ಲಾನು ಮಾಡ್ತಿರ್ತೀರಾ, ಬಿಕಾಸ್ ನಿಮ್ಗೆ ಗೊತ್ತು ದೇವ್ರು ಕೊಡ್ತಾರೆ ಅಂತ ನಂಬಿಕೆ ನಿಮ್ಗೆ. ಅದೇ ತರನೇ ಸರೆಂಡರ್ ಆಗ್ಬೇಕು, ನಂಬಿಕೆ ಇಟ್ಕೊಂಡು ನೀವು ಈ ಪ್ರೋಸೆಸ್ ನ ಮಾಡ್ಬೇಕಾಗುತ್ತೆ. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಚಾರ ಬಂದು, ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವು ಪ್ರಾಕ್ಟೀಸೇ ಮಾಡಲ್ಲ, ಅಂದ್ರೆ ಕನ್ಸಿಸ್ಟೆನ್ಸಿನೇ ಇಲ್ಲ. ಇವತ್ ಮಾಡೋದು ಇನ್ನೊಂದು ವಾರಕ್ಕೆ ಬರೋದು, ಇಲ್ಲ ಒಂದ್ ತಿಂಗ್ಳಿಗೆ ಬರೋದು, ಆನ್ ಅಂಡ್ ಆಫ್ ಆಗ್ತಿರೋದು, ಈ ತರದ್ನ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಹೈ ಫ್ರೀಕ್ವೆನ್ಸಿಲೇ ಇರ್ಬೇಕಂದ್ರೆ ಒಳ್ಳೊಳ್ಳೆದ್ನ ಅಫರ್ಮೇಶನ್ಗಳು ಹೇಳ್ಕೊಳ್ಳೋದಾಗಿರ್ಬೋದು, ಮೋಟಿವೇಶನ್ ವಿಡಿಯೋಸ್ನ ನೋಡೋದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಹೀಲಿಂಗ್ ಪ್ರೇಯರ್ಗಳನ್ನ ಕೇಳಿಸ್ಕೊಳ್ಳೋದಾಗಿರ್ಬೋದು, ಯಾವಾಗ್ಲೂ ಗ್ರಾಟಿಟ್ಯೂಡ್ ಬರೆಯೋದಾಗಿರೋದು, ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಡೈಲಿ ಅಲೈನ್ಮೆಂಟ್ ಆಗಿರ್ತೀರ. ಅಂದ್ರೆ ಹೇಳೋದೊಂದು ಮಾಡೋದೊಂದು ಮಾಡ್ತಿರ್ತೀರ ಇಷ್ಟು ದಿನ. ಇವಾಗ ಡೈಲಿ ಇವೆಲ್ಲ ಚಿಕ್ಕ ಪುಟ್ಟ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ನೀವು ಅಲೈನ್ಮೆಂಟ್ ಆಗ್ತಿರ್ತೀರ. ಹಂಗಾಗಿ ಡೈಲಿ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾನು ಒಂದ್ ದಿವಸ ಮಾಡ್ತೀನಿ, ಒಂದ್ 10 ದಿವಸ ಆದ್ಮೇಲೆ ಬರ್ತೀನಿ, ಒಂದ್ 20 ದಿವಸ ಆದ್ಮೇಲೆ ಬರ್ತೀನಿ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಎವ್ರಿ ಡೇ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅಟ್ ಲಾಸ್ಟ್ ಬಂದ್ಬಿಟ್ಟು ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಇದೊಂದು ವಿಚಾರ ನಂಗೆ ಪದೇ ಪದೇ ಅನ್ಸ್ತಿರುತ್ತೆ ಯಾವಾಗ್ಲೂ, ಮ್ಯಾನಿಫೆಸ್ಟೇಷನ್ ಎಲ್ರು ತುಂಬಾ ಸೀರಿಯಸ್ ಆಗಿ ಅಥವಾ ತುಂಬಾ ಸ್ಪೆಷಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಹಂಗಂತೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಹಿಂಗಂತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ನೀವ್ ಅದನ್ನ ಸಿಂಪ್ಲಿಫೈ ಆಗಿ ಇಟ್ಕೊಳ್ಳಿ, ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮ್ಯಾನಿಫೆಸ್ಟೇಷನ್ ಜಸ್ಟ್ ನನ್ನ ಪಾರ್ಟ್ ಆಫ್ ಮೈ ಲೈಫ್ ಅಂತ ಟ್ರೀಟ್ ಮಾಡಿ ಅಷ್ಟೇ. ಇನ್ನೇನು ಓವರ್ ಥಿಂಕಿಂಗ್ ಬೇಡ, ಅವ್ರಿಗಾಯ್ತಂತೆ ಇವ್ರಿಗಾಯ್ತಂತೆ ಬೇಡ, ನನಗೂ ಆಗುತ್ತೆ, ಯೂನಿವರ್ಸ್ ಎಲ್ರಿಗೂ ಒಂದೇ, ನನಗೆ ಸಪ್ರೇಟ್ ಆಗಿ ಕೊಡುತ್ತೆ, ನಿಮ್ಗೇನ್ ಕಡಿಮೆ ಕೊಡುತ್ತೆ, ಆ ಥರದ್ದು ಏನೂ ಇಲ್ಲ. ಸೊ ಫಸ್ಟ್ ಯೂನಿವರ್ಸ್ ಅಥವಾ ಅಂದ್ರೆ ಮ್ಯಾನಿಫೆಸ್ಟೇಷನ್ ತೀರಾ ಸ್ಪೆಷಲ್ ಅಪ್ಪ, ಅಯ್ಯೋ ಇದು ಹಿಂಗಪ್ಪ ಹಂಗಪ್ಪ ಕಷ್ಟ ಅಂತ ಅನ್ಕೊಳ್ಳೋದನ್ನ ಫಸ್ಟ್ ತಲೆಯಿಂದ ತೆಗ್ದಾಕಿ, ಡೈಲಿ ಲೈಫಲ್ಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ನಾವು ಪ್ರತಿ ದಿವಸ ಒಳ್ಳೇದ್ನೇ ಯೋಚನೆ ಮಾಡ್ಬೇಕು, ಒಳ್ಳೇದ್ನೇ ಮಾತಾಡ್ಬೇಕು ಅನ್ನೋದನ್ನ ಯಾವಾಗ ತಲೆಯಲ್ಲಿ ಇಟ್ಕೊಂಡಿರಿ, ಅದು ಒಳ್ಳೇದ್ನೇ ಬಯಸ್ಬೇಕು, ಬೇರೆಯವ್ರಿಗೆ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು, ಒಳ್ಳೇದಾಗ್ಲಿ ಅಂತ ಅನ್ಕೋಬೇಕು. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ತಲೆಗೆ ಹಾಕೊಳ್ಳಿ. ಅವಾಗ ನೀವ್ ಎಲ್ಲ ನಾರ್ಮಲ್ ಆಗಿ ತಗೊಂಡ್ ಹೋಗ್ತೀರಾ. ಇಲ್ಲ ಅಂದ್ರೆ ತೀರಾ ಸ್ಪೆಷಲ್ ಆಗಿ ಫೀಲ್ ಮಾಡಿ ಅಯ್ಯೋ ಈ ತಪ್ಪು ಮಾಡ್ಬಿಟ್ಟೆ, ಮ್ಯಾನಿಫೆಸ್ಟೇಷನ್ ಇವಾಗ ಆಗಲ್ವೇನೋ, ಅಯ್ಯೋ ತಪ್ಪು ಮಾತಾಡ್ಬಿಟ್ಟೆ ಇವಾಗ ಆಗಲ್ವೇನೋ, ಈ ತರ ಅನ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಅಲ್ಲಿ ಭಯ ಪಡಕ್ ಶುರು ಮಾಡ್ತೀರಾ. ಹಂಗಾಗಿ ಈ ಹೇಳಿರೋ ಅಷ್ಟು ವಿಚಾರಗಳನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಇನ್ ಮುಂದೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಶುರು ಮಾಡಿ. ತುಂಬಾ ಈಸಿಯಾಗಿ ಎಫರ್ಟ್ಲೆಸ್ಲಿ ಆಗಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ಓಕೆನಾ? ನಿಮಗೋಸ್ಕರ ನೀವು ಚೆನ್ನಾಗಿರ್ಬೇಕು ಅನ್ನೋದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಡಿ. ಅಂಡ್ ನಿಮ್ಮನ್ನ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾರು ನಿಮ್ ಲೈಫಲ್ಲಿ ಇರ್ಲಿ ಬಿಡ್ಲಿ ಅದೆಲ್ಲ ಬೇರೆ ವಿಚಾರ. ಸೊ ಹೋಪ್ ಈ ಎಲ್ಲಾ ವಿಚಾರಗಳು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಬರ್ಕೊಡ್ತೀನಿ. ನಿಮ್ಮ 2026 ನೀವು ಅನ್ಕೊಳೋದಕ್ಕಿಂತ ಮಚ್ ಬೆಟರ್ ಆಗಿರುತ್ತೆ. ದಿಸ್ ಇಸ್ ಮೈ ಗ್ಯಾರಂಟಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ತುಂಬಾ ಜನ ಸೆಷನ್ಗೆ ಜಾಯ್ನ್ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್ ಎಲ್ರಿಗೂ ಕೂಡ. ಅಂಡ್ ಸಿಗ್ತೀನಿ ನಾನು ನನ್ನ ಮುಂದಿನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ಟೇಕ್ ಕೇರ್.